ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ಫುಲ್ ಜೋಶಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ನೋಡಿ, ವ್ಲಾಗು ನಿಜವಾಗ್ಲೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಇದು ನನ್ನ ಫಸ್ಟ್ ವ್ಲಾಗು ಹೊಸ ಚಾನಲಲ್ಲಿ. ಸೊ ಇವತ್ತು ಸಂಡೇ, ಇವತ್ತು ಲೇಟಾಗಿ ಎದ್ದಿದೆ, ಅದಕ್ಕೆ ಅಡುಗೆ ಮಾಡೋಣ ಅಂತೇಳಿ, ತಿಂಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈಗ ಟೊಮೊಟೆಕಾಯಿನ ಮತ್ತು ಇದನ್ನು ಹಸಿರುಮೆಣ್ಸಿಕಾಯಿನ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಸಿಪ್ಪೆ ಸುಳಿದು ಹಸಿರುಮೆಣ್ಸಿಕಾಯಿ ಟೊಮೊಟೊನ ಜಾರಿಗೆ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಸಣ್ಣ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಆಮೇಲೆ ಕಾಂಪೌಂಡ್ ಎಲ್ಲ ತೊಳೆದು ರಂಗೋಲಿ ಬಿಟ್ಬರೋಣ ಅಂತೇಳಿ ಆಚೆ ಹೋದೆ. ಟೈಮ್ ಆಲ್ರೆಡಿ ತುಂಬಾ ಆಗೋಗ್ಬಿಟ್ಟಿತ್ತು. ಅಂದರೆ ಅದೇನೋ ಗೊತ್ತಿಲ್ಲ, ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಲಿಲ್ಲ ಅಂದರೆ ಒಂಥರ ಅನಿಸ್ತಾ ಇರುತ್ತೆ. ರಂಗೋಲಿ ಹಾಕಿದ್ರೇ ಮನೆ ಲಕ್ಷಣ. ಸೊ ಕಾಂಪೌಂಡು ಕ್ಲೀನಾಗಿದ್ದರೆ ಪುನರ್ವು ಯಾವಾಗಲೂ ಆಚೆಲ್ಲಿ ಆಟ ಆಡ್ತಾ ಇರ್ತಾನಲ್ವ. ಸೊ ಹಾಗಾಗಿ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಡೈಲಿ ಎದ್ದ ತಕ್ಷಣ ಮನೆ ಕೆಲಸ ಮುಗಿಸಿ ಆಮೇಲೆ ಕಾಂಪೌಂಡ್ ಕ್ಲೀನ್ ಮಾಡ್ತೀನಿ. ಏಕೆಂದರೆ ಫಸ್ಟೇ ಕಾಂಪೌಂಡ್ ಕ್ಲೀನ್ ಮಾಡೋಕ್ಕೆ ಹೋದರೆ ಪುನಿಗೆ ಟಿಫನ್ನು ಅದು ಇದು ಎಲ್ಲ ರೆಡಿ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಕೆಲಸ ಆದಮೇಲೆ ನಾನು ಕಾಂಪೌಂಡನ್ನು ಕ್ಲೀನ್ ಮಾಡ್ತೀನಿ. ಸೊ ಒಂದು 7ರಿಂದ 4 ರಂಗೋಲಿ, ಚಿಕ್ಕಿ ರಂಗೋಲಿ ಬಿಟ್ಟೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ಪುನರ್ಬೊಮ್ಮ ನಾನು ಬರಲ್ಲ ಅಂತೆಲ್ಲ ಕೇಳ್ತಾ ಇದ್ದ. ನಂಗೆ ಅಷ್ಟೊಂದು ರಂಗೋಲಿ ಬಿಡೋಕ್ಕೆ ಬರ್ತಾ ಇರಲಿಲ್ಲ, ಇತ್ತೀಚೆಗೆ ನಾನು ಕಲ್ತಿದ್ದು. ಫೈನಲಿ ರಂಗೋಲಿ ಯಾವ ಥರ ಬಂತು ಅಂತ ತೋರಿಸ್ತೀನಿ ನೋಡಿ. ಈ ಥರ ಬಂತು ರಂಗೋಲಿ. ಸರಿ, ಈಗ ಅಲ್ಲಿಂದ ಬಂದು ಒಗ್ಗರಣೆ ಮಾಡ್ತಾಯಿದ್ದೀನಿ, ಅದೇ ಟೊಮೊಟೊ ಕಾಯಿ ಚಟ್ನಿನ. ಸೊ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಲ್ಲರೂ ಇದನ್ನೇ ತಾನೇ ಮಾಡೋದು, ಅದನ್ನು ನಾನು ಮಾಡ್ತಾಯಿದ್ದೀನಿ. ಮಾತ್ರ ಯಮ್ಮಿ ಆಗಿರುತ್ತೆ ಈ ಚಟ್ನಿ, ಮಾತ್ರ ಟೇಸ್ಟಿ ಆಗಿರುತ್ತೆ, ಸೂಪರಾಗಿರುತ್ತೆ. ಒಂದೇ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ಆಯಿತಾ. ಹಳ್ಳಿ ಕಡೆಯವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಈ ಟೊಮೊಟೊ ಕಾಯಿ ಚಟ್ನಿ. ಅಂದರೆ ನನಗೂ ಮದುವೆಗಿಂತ ಮುಂಚೆ ಗೊತ್ತಿರಲಿಲ್ಲ, ಮದುವೆ ಆದಮೇಲೆ ಅತ್ತೆ ಮನೇಲಿ ನೋಡಿ ಕಲ್ತಿದ್ದು. ಸೊ ಎಲ್ಲ ಫ್ರೈ ಆದಮೇಲೆ, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ನಾವು, ಅದನ್ನು ಹಾಕ್ಕೋಬೇಕು. ಟೊಮೊಟೊಕಾಯಿ ಮತ್ತು ಟೊಮೊಟೊಕಾಯಿ, ಹಸಿಮೆಣ್ಸಿಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಇಷ್ಟು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಅದು ಕುದ್ದಾದಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹುಣಸೆಹಣ್ಣೇನು ಹಾಕೋದು ಬೇಡ, ಟೊಮೊಟೊಕಾಯಿ ಹುಳಿ ಇರುತ್ತೆ. ಸೊ ಹಾಗಾಗಿ ಹುಣಸೆಹಣ್ಣು ಹಾಕೋಂಗಿಲ್ಲ. ಆಮೇಲೆ ಈಗ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನಾನು ಎಡಿಟ್ ಮಾಡಿದ್ದೀನಿ, ತುಂಬ ಪ್ರೋಸೆಸ್ ಹಿಡಿಯುತ್ತೆ. ಅದೇ ಬೇಯೋದು, ಕುದಿಯೋದು ಅದೆಲ್ಲ ಮಾಡ್ಕೊಂಡ್ರೆ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತೇಳಿ ಸ್ಕಿಪ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿ ನಾನು ಹಾಕ್ತಾಯಿದ್ದೀನಿ. ಈಗ ಫೈನಲಿ ಚಟ್ನಿ ರೆಡಿ ಆಯಿತು. ಸಿಂಪಲ್ಲಾಗಿ ಸೂಪರಾಗಿ ಸಖತ್ತಾಗಿರುತ್ತೆ. ಇದಕ್ಕೆ ರೊಟ್ಟಿ ಮಾಡ್ಕೊಳ್ಳೋದು ಬೇಡವಾ? ರೊಟ್ಟಿನೂ ಮಾಡ್ಕೊಳ್ಳೋಣ. ಈಗ ನಾನು ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನಾನು ತಂಗ್ಳನ ಮಿಕ್ಕಿತ್ತು, ಅದನ್ನು ರುಬ್ಕೊಂಡು ಮಾಡ್ಕೊತಾ ಇದ್ದೀನಿ. ಅದನ್ನು ತೋರಿಸ್ತೀನಿ ಮುಂದೆ ಯಾವಾಗಾದರೂ. ಹಳೆ ಚಾನಲಲ್ಲಿ ಸಿಕ್ಕಾಬಟ್ಟೆ ತೋರಿಸ್ಬಿಟ್ಟಿದ್ದೆ. ಸೊ ಹಾಗಾಗಿ ರೊಟ್ಟಿ ಏನು ತೋರಿಸೋದು ಬೇಡ ಅಂದ್ಕೊಂಡು ಬರೀ ಬಡಿಯೋದು ಮಾತ್ರ ತೋರಿಸ್ತಾ ಇದ್ದೀನಿ. ನನಗೆ ರೊಟ್ಟಿ ಬಡಿಯೋಕ್ಕೆ ಬರ್ತಾ ಇರಲಿಲ್ಲ ಫ್ರೆಂಡ್ಸ್, ದೊಡ್ಡ ಕತೆ ಇದು. ನಮ್ಮ ಅತ್ತೆನೇ ಹಾಕೋರು. ನನಗೆ ಮದುವೆ ಆಗಿ 3 ವರ್ಷ ಆದರೂ ನಾನು ರೊಟ್ಟಿ ಹಾಕ್ತಾ ಇರಲಿಲ್ಲ, ನಮ್ಮ ಅತ್ತೆನೇ ಹಾಕೋರು. ಈಗ ರೀಸೆಂಟಾಗಿ 1 ವರ್ಷದಿಂದ ಕಲ್ತಿದ್ದು ನಾನು. ಯಾಕೆಂದರೆ ಅವರು ಹೊಲ್ದ ಹತ್ರ ಹೋದಾಗ ಒಂದೇ ಸಮಕ್ಕೆ ನಾನು ಅವ್ರು ಇರೋಲ್ಲ, ಆಮೇಲೆ ರೊಟ್ಟಿಗೆ ಚಟ್ನಿ ಆಳೋದು ಇಡ್ತಾ ಇದ್ದೆ, ಅವ್ರಿಗೆ ಕೆಲಸ ಇರೋದು. ಸೊ ಹಾಗಾಗಿ ಕಲಿತೆ. ಇದು ಫಸ್ಟ್ ವ್ಲಾಗು. ಹೇಳ್ತಾ ತೊಡರಿಸಿ ಮತ್ತೆ ಕ್ಲಿಪ್ಪನ್ನು ಸ್ಟಾರ್ಟ್ ಮಾಡಿಕೊಂಡೆ ನಾನು. ಫಸ್ಟ್ ವ್ಲಾಗ್ ಅಲ್ವಾ, ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಸೂಪರಾಗಿದೆ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್, ಹೊಸ ಚಾನಲ್ಲು, ಹೊಸ ವ್ಲಾಗು, ಫಸ್ಟ್ ವ್ಲಾಗ್. ಇಷ್ಟ ಆದರೆ ದಯವಿಟ್ಟು ಲೈಕು, ಶೇರು, ಕಮೆಂಟು ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಶುರು ಮಾಡೋಣ ಅಂತ ಹೇಳಿ ವ್ಲಾಗ್ನ. ಹೊಸ ವ್ಲಾಗು ಹೊಸತನದಿಂದ ಸ್ಟಾರ್ಟ್ ಆಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅದಕ್ಕೆ ಬೂಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಪುನರ್ವಿಗೆ ಸಂಜೆ ಆಗಿದೆ ಅಲ್ವಾ, 6 ಗಂಟೆ ಆಗಿದೆ, ಈಗ ಎದ್ದಿದ್ದಾನೆ. ಆಮೇಲೆ ಅವ್ನು ಮೂಡು ಒಂಥರ ಇರೋದಿಲ್ಲ, ಹಂಗಾಗಿ ಸ್ವಲ್ಪ ಹಾಲು ಕುಡಿಸ್ಕೊಂಡು ಕರ್ಕೊಂಡು ಹೋದರೆ ದೇವಸ್ಥಾನದಲ್ಲಿ ಸಮಾಧಾನವಾಗಿರ್ತಾನೆ ಅಂತ ಹೇಳಿ. ಸೊ ನಂದು ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಆಗಿ ನಾನು ರೆಡಿಯಾಗಿದ್ದೀನಿ. ಪೂಜೆದೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ತೊಳೆದು ಪೂಜೆಗೂ ರೆಡಿ ಮಾಡಿದ್ದೀನಿ. ದೇವಸ್ಥಾನದಿಂದ ಬಂದ ತಕ್ಷಣ ಊದ್ಗಡಿ ಹಚ್ಚೋಣ ಅಂತ ಹೇಳಿ ಇಲ್ಲಿಂದ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ವಿಲೇದೆಲ್ಲ ಇಲ್ಲ ಕಳ್ಸೋಕ್ಕೆ. ಸೊ ಹಾಗಾಗಿ ಕಳ್ಸೋಕ್ಕೆ ವಿಲೇದೆಲ್ಲ ತರೋಕ್ಕೆ ಅಲ್ಲಿ ಮೇನ್ ರೋಡ್ಗೆ ಹೋಗಬೇಕು. ಹೆಂಗೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತೆಲ್ಲ ಶೇರ್ ಮಾಡ್ಕೊತೀನಿ. ಈಗ ಪುನರ್ವಿಗೆ ಬೂಸ್ಟ್ ಕೂಡಿಸೋ ಅಷ್ಟರೊಳಗೆ ಸಾಕಾಗಿತ್ತು ಫ್ರೆಂಡ್ಸ್. ಈಗಿನ ಎದ್ದಿದ್ದಾನಲ್ವ, ಅವ್ನು ಮೂಡ್ ಸರಿ ಹೋಗೋಕ್ಕೆ ತುಂಬ ಹೊತ್ತು ಬೇಕು. ಅದರಲ್ಲಿ ನಾನು ಎದ್ದ ತಕ್ಷಣ ಸ್ವಲ್ಪ ಮುಖ ಒರೆಸ್ಬಿಟ್ಟು ನೀನು ಹಾಲು ಕುಡಿದು ನಡಿ ದೇವಸ್ಥಾನಕ್ಕೆ ಅಂದರೆ ಅವ್ನು ಹೊರಡ್ತಾನ. ಅದು ಪುನರ್ವು, ಅಯ್ಯೋ ದೇವರೇ ಸಾಕಾಗೋಯ್ತು. ಪುನರ್ವು ಪೂಸಿ ಮಾಡಿ ಹಾಲು ಕುಡಿಸಿ, ಅಮ್ಮ ನಂಗೆ ಅದು ಸುಡ್ತೈತೆ, ಹಿಂಗೆ ಸುಡ್ತೈತೆ, ಹಿಂಗೆ ಮಾಡ್ತಿದ್ಯಾ, ಹಂಗೆ ಮಾಡ್ತಿದ್ಯಾ, ಅಯ್ಯೋ ಅವ್ನ ಕತೆಗಳು ಬೇಡ. ಸ್ವಲ್ಪ ಸಮಾಧಾನ ಆಗೋವರೆಗೂ ನಾವು ಪೇಷನ್ಸಿಂದ ಇರಬೇಕು. ಮಕ್ಕಳು ತಾಯಿಯರಿಗೆ ಅದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಏಕೆಂದರೆ ಮಕ್ಳ ಕೈಲಿ ಗೋಳಾಡಿ ಒಂಚೂರು ಅಂದರೆ ಸಾಕು, ಅದು ದೊಡ್ಡದು ಮಾಡಿಬಿಡ್ತಾರೆ. ಅದು ಯಾಕೆ ಬೇಕು, ಅವ್ರು ಅಂತಿದ್ದೆ ಸಮಾಧಾನವಾಗಿ ಹಂಗಲ್ಲ ಬಂಗಾರ ಹಿಂಗಲ್ಲ ಬಂಗಾರ ಅಂದರೆ ಅವರು ಸಮಾಧಾನವಾಗಿರ್ತಾರೆ. ಒಂಚೂರು ಏನಾರು ಇದು ಮಾಡಿದ್ರೆ ಮತ್ತೆ ಇನ್ನೂ ರೋದನೆ ಕೊಡ್ತಾರೆ ಅಂತ ಹೇಳಿ ನಿಧಾನಕ್ಕೆ ಸಮಾಧಾನವಾಗಿ ಕೂಡಿಸಿ ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ.
ಏನ್ರಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ? ಕೊಂಬಲ್ಲಿಗೆ ಎಲ್ಲಿಗೆ ಹೋಗ್ತಾ ಇದೀವಿ? ಸಾಯಿಬಾಬಾ ಟೆಂಪಲ್. ಅಲ್ಲ ಐತಲ್ಲ ಬಸವನ ದೇವಸ್ಥಾನ ಅಲ್ಲ ಅದು. ಅನ್ನಪೂರ್ಣೇಶ್ವರಿ, ಶಣ್ಮದೇವರು, ಗಣಪತಿ, ಆಂಜನೇಯ, ಎಲ್ಲ ದೇವರಿದಾವಲ್ಲಿ. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್ ಇವಾಗ. ನೋಡ್ಕೊಬೋಗಿ ನೋಡಿ. ಹೋಗ್ಲಾ? ಹೋಗೋಣ ಬೈ. ಸೂಪರ್. ನಿಜವಾಗ್ಲೂ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಇವತ್ತು. ಕಾರಣ ಏನಂತಂದರೆ, ಒಂದು ನಾನು ಹೊಸ ಚಾನಲಲ್ಲಿ ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೊಂದು ನನಗೆ ಯಾವತ್ತೂ ಈ ದೇವಸ್ಥಾನದಲ್ಲಿ ಫುಲ್ ರಶ್ ಇರೋದು, ಯಾವತ್ತೂ ಒಂದು ದಿನವೂ ಕೂಡ ಮಂಗಳಾರತಿ ತೀರ್ಥ ಸಿಕ್ಕಿಲ್ಲ. ಅಲ್ಲಿ ಇಟ್ಟಿರೋರು ಪೂಜಾರು ಒಳಗಡೆ ಹೋಗ್ಬಿಟ್ಟಿರೋರು. ಅಂದರೆ ಒಂದೇ ದೇವಸ್ಥಾನದಲ್ಲಿ ತುಂಬ ದೇವರುಗಳಿದೆ. ಶರ್ಮ ದೇವರು, ಅನ್ನಪೂರ್ಣ ದೇವರು, ಆಮೇಲೆ ಗಣೇಶ, ಎಲ್ಲ ದೇವರುಗಳು ಇದೆ. ವೀರನಾರಾಯಣ ಸ್ವಾಮಿ, ಆಂಜನೇಯ ಸ್ವಾಮಿ ಎಲ್ಲದೂ ಇದೆ. ಸೊ ಹಾಗಾಗಿ ನನಗೆ ಒಂದು ಸತಿನೂ ತೀರ್ಥ ಸಿಕ್ಕಿರಲಿಲ್ಲ. ಇವತ್ತೇ ತೀರ್ಥ ಪ್ರಸಾದ ಸಿಕ್ಕಿದ್ದು, ತುಂಬ ಖುಷಿ ಆಯಿತು. ಫೈನಲಿ ಪೂಜೆನೂ ಮುಗೀತು ಫ್ರೆಂಡ್ಸ್. ದೇವಸ್ಥಾನದ ಪೂಜೆನೂ ಸಖತ್ತಾಗಾಯಿತು ಮಾತ್ರ. ದರ್ಶನ ಚೆನ್ನಾಗಿ ಅನ್ನಿಸ್ತು ಈ ಸಲ. ಸೊ ಇದು ಮನೆ ಪೂಜೆನೂ ಆಯಿತು. ಫೈನಲಿ ಪೂಜೆ ಕಾರ್ಯಕ್ರಮ ಮುಗೀತು. ಇಷ್ಟಿನಿ ಫ್ರೆಂಡ್ಸ್. ಈಗ ಸಂಜೆ ಆಗಿದೆಯಲ್ಲ, ಅಂದರೆ ಸಾಂಬಾರು ಏನು ಮಾಡಿಲ್ಲ. ಈಗ ಸಾಂಬಾರು ಮಾಡಬೇಕು. ಸೊ ಸ್ವಲ್ಪ ಸ್ನಾನ ಮಾಡಿ ಹಸುವಾಗಿತ್ತು, ಹಾಗಾಗಿ ಟೀ ಮಾಡೋಣ ಅಂತೇಳಿ ಊರಿಂದ ತಂದಿರೋ ಚಕ್ಲಿ ಕೊಡ್ಬೇಡ ಇದೆ. ಚಕ್ಲಿ ಕೊಡ್ಬೇಡ ಜೊತೆಗೆ ಟೀ ಮಾಡೋಣ ಅಂತೇಳಿ ಟೀ ಮಾಡೋಕೆ ಇಟ್ಟಿದ್ದೀನಿ. ಅಲ್ಲಿಗೊಂದು ವಾಲ್ಪೇಪರ್ ತಗೋಬೇಕು ಫ್ರೆಂಡ್ಸ್, ಬುಕ್ ಮಾಡಬೇಕು. ಕುನಿ ಪೇಮೆಂಟ್ ಆಗಲಿ ಅಂತ ಕಾಯ್ತಾಯಿದ್ದೀನಿ. ಅವ್ರ ಪೇಮೆಂಟ್ ಆದಮೇಲೆ ತಗೋತೀನಿ. ಸೊ ಇವಾಗ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಸೂಪರ್ ಆಗಿತ್ತು ಫ್ರೆಂಡ್ಸ್. ಟೀ ಕುಡಿತೀಕಂದ? ಗಂಡಸರು ಮಾತ್ರ ಟೀ ಕುಡಿತಾರಾ? ನಾನು ಗಂಡಸ? ನಾನು ಹೆಣ್ಮಕ್ಳು ಕೊಡೋ. ನಾನು ಹೆಣ್ಮಕ್ಳು. ನೀನು ಬೂಸ್ಟ್ ಕುಡಿಯೋದಾ? ಆಗಲೇ ಕುಡಿದ್ರೆ ನಾನು ಬೂಸ್ಟ್. ಟೀ ಕಾಫಿ ಎಲ್ಲ ಕೊಡಲ್ಲ ನನಗೆ, ಬರೀ ಬೂಸ್ಟ್ ಅಷ್ಟೇ. ಅದು ಬೂಸ್ಟಿಗೆ ಸಕ್ಕರೆ ಹಾಕಲ್ಲ, ಬರೀ ಹಾಲು, 1 ಸ್ಪೂನ್ ಬೂಸ್ಟ್ ಅಷ್ಟೇ. ಆಮೇಲೆ ದೇವರು ಕಾಫಿ ಕುಡಿತಾ ಇದ್ವಿ, ಸಾರಿ ಟೀ ಕುಡಿತಾ ಇದ್ರೆ ಸಖತ್ತಾಗಿದೆ. ಇನ್ನೊಂದು, ನಾನು ಕಾಫಿ ಇಷ್ಟಪಡೋಲ್ಲ ಅಷ್ಟು, ಟೀ ಇಷ್ಟ ನನಗೆ. ಸಖತ್ತು ಟೀ ಇಷ್ಟ ಫ್ರೆಂಡ್ಸ್. ನಿಂಗೆ ಜಾರು? ನಿಂಗೆ ಹಾಲು? ನನ್ನ ಮಗುಗೆ ಹಾಲು ಇಷ್ಟ ಅಂತ. ತಿಂದ್ರೆ ಏನಾಗುತ್ತೆ? ಇದು ಸಿರಪಾ? ಓ ಚೀಟಿನಾ? ಮೆಡಿಕಲ್ಗೆ ಹೋಗಿ ತರಬೇಕಾ? ಎಷ್ಟು ತರಬೇಕು? ನಂಗೆ ಸಿರಪ್ ಕುಡಿಯೋಕೆ ಆಗಲ್ವಲ್ಲ, ಅಳ್ತೀನಲ್ಲ. ನಂಗೆ ಸಿರಪ್ ಕುಡಿದ್ರೆ ಒಂಥರ ಆಗುತ್ತೆ. ಆರೆಂಜ್ ಜ್ಯೂಸಾ? ಜ್ಯೂಸಾ? ಆರೆಂಜ್ ಸಿರಪ್ಪಾ? ಆರೆಂಜ್ ಕಲರ್ ಸಿರಪ್ ನಿಂಗೆ ಹಾಕ್ತೀನಲ್ಲದ? ಸರಿ ಆಯ್ತು. ಇಂಜೆಕ್ಷನ್ ಕೊಡ್ತೀರಾ? ಏನು? ಹೌದಾ? ಮುತ್ತು ಕೊಡ್ರಿ, ಮುತ್ತು ಕೊಡ್ರಿ, ನಂಗೊಂದು ಮುತ್ತು ಕೊಡ್ರಿ ಡಾಕ್ಟ್ರೇ. ಮುತ್ತು ಕೊಡಿ, ನೀಟಾಗಿ ಕೊಡ್ರಿ. ಇನ್ನೊಂದ ನೀಟಾಗಿ ಕೊಡ್ರಿ. ಅಪ್ಪ ನಂಗೆ ಚುಚ್ಚಿದ್ರೆ ಭಯ ಆಗುತ್ತೆ. ಅಮ್ಮ ಪ್ಲೀಸ್ ಚುಚ್ಚಿ ಮಾಡಬೇಡಿ ಡಾಕ್ಟ್ರೇ. ಹೌದಾ? ಅಯ್ಯೋ
ಅಯ್ಯಯ್ಯೋ ನಂಗೆ ಕೆಮ್ಮಿಲ್ಲ, ಕಡಿಮೆ ಆಗಿದೆ. ಕಡಿಮೆ ಆಯ್ತಾ? ಅಮ್ಮ ಅಮ್ಮ ಅಯ್ಯೋ ಇಂಜೆಕ್ಷನ್ ಕೊಡ್ಬೇಡಿ. ಏನದು? ಮಾತ್ಲೆಗಳು. ಇದೊಂದು ನುಂಗ್ಬೇಕಾ? ಊಟ ಆದ್ಮೇಲೆ ಊಟಕ್ಕಿಂತ ಮುಂಚೆನಾ? ಏನು ಅದೇ ಊಟಕ್ಕಿಂತ ಮುಂಚೆ ನುಂಗ್ಬೇಕಾ ಊಟ ಆದ್ಮೇಲೆ ನುಂಗ್ಬೇಕಾ? ಊಟ ಆದ್ಮೇಲೆ. ಓಕೆ. ಯಾವಾಗಲೂ ಸಂಜೆ ಟೈಮಲ್ಲಿ ಈ ಥರ ಒಂದು ಬ್ರೇಕ್ ತೊಗೊಂಡು ಆಟ ಆಡ್ತೀವಿ. ಟಿ ವಿ ನೋಡ್ತಾ ಕೂತಿರ್ತೀನಿ, ನನಗೆ ಟಿ ವಿ ನೋಡೋಕ್ಕೆ ಬಿಡಲ್ಲ ಅವನು. ಅದು ಇದು ಆಟ ಆಡ್ತಿರ್ತಾನೆ. ಆಮೇಲೆ ಕಲರ್ಸಲ್ಲೆಲ್ಲ ಗಾಡಿ ಅದು ಇದು ಎಲ್ಲ ಮಾಡಿ, ನೋಡಮ್ಮ ನಿನ್ಗೆ ಸರ್ಪ್ರೈಸು ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾನೆ. ಫೈನಲಿ ಅವನ ಜೊತೆ ಆಟ ಆಡೋ ಹೊತ್ತಿಗೆ ನಂಗೆ ತಲೆ ಕೆಟ್ಟೋಗುತ್ತೆ. ಆದರೂ ಖುಷಿಯಾಗಿ ಆಟ ಆಡಿ ಮುಗಿಸ್ತೀವಿ. ಅವ್ರ ಅಪ್ಪ ಬರೋವರೆಗೂ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಅವ್ರ ಅಪ್ಪನ ಕೈಲಿ ಆಟ ಆಡಿ ಮಲ್ಕೋತಾನೆ. ಈಗ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದರು. ಫೈನಲಿ ಅವರು ಕೂಡ ಬಂದರು ಇವಾಗ. ಇಲ್ಲ, ಜ್ವರ ಇಲ್ಲ, ಹೋಗಿಲ್ಲ. ನೋಡ್ದ, ನನ್ನ ಮಗಿಗಿರೋ ಬುದ್ಧಿ ಇಲ್ಲ. ಜ್ವರ ಏನಾಗಲ್ಲ ಮಗನೇ, ಜ್ವರ ಏನಿಲ್ಲ ನಿಂಗೆ. ಜ್ವರ ಇಲ್ವಾ? ನೋಡು ನನ್ನ ಮಗ, ನನ್ನ ವೇದವಾಕ್ಯ, ನನ್ನ ಮಗ. ಚೆನ್ನಾಯ್ತಾ? ಶ್ರಾವಣ ತಾನೇ ಅವ್ರು ಇಷ್ಟಪಡೋದು. ಹೌದಾ? ಕೊಡೋದ್ರೆ ಇಷ್ಟ ಮಗಿಗೆ. ಫೈನಲಿ ನಮ್ಮ ಯಜಮಾನ್ರು ಕೂಡ ಬಂದರು. ಅವ್ರು ಬಂದು ಆದಮೇಲೆ ನಾನು ಅಡುಗೆ ಮಾಡಿದೆ. ಸಾಂಬಾರು ಸೌತೆ ಇತ್ತು, ಸಾಂಬಾರು ಸೌತೆ ಸಾಂಬಾರಂತೆ, ಮಂಗಳೂರು ಸೌತೆ ಸಾಂಬಾರು, ಬಿಸಿ ಬಿಸಿ ಅನ್ನ, ಮುದ್ದೆ ಮಾಡಿ ಊಟ ಮಾಡಿ ಈ ವ್ಲಾಗನ್ನು ಕೂಡ ಎಂಡ್ ಮಾಡ್ತಿದ್ದೀವಿ. ಯಾರೆಲ್ಲ ಈ ವ್ಲಾಗು ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ.